ಅಡುಗೆ ಅನ್ನೋದು ಲೇಡೀಸ್ ಡಿಪಾರ್ಟ್ಮೆಂಟೇ ಅಲ್ಲ. ನೀವು ನೋಡ್ಬೋದು, ನಳ ಭೀಮ ಪಾಕ ಅಂತಾರೆ ಹೊತ್ತು ಸೀತಾ ಪಾಕ ಸಾವಿತ್ರಿ ಪಾಕ ಅಂತ ಹೇಳಲ್ಲ. ಸೊ ದೊಡ್ಡ ದೊಡ್ಡ ಅಡುಗೆ ಮಾಡೋರು, ಸೂಪರ್ ಕ್ವಾಂಟಿಟಿ ಮಾಡೋರೆಲ್ಲ ಗಂಡಸ್ರೇ ಸರ್, ನೀಗಳೇ. ಇವಾಗ ಸಾಫ್ಟ್ವೇರ್ ಅವ್ರಿಗೆ ಡಿಮ್ಯಾಂಡ್ ಇಲ್ಲ, ಓಕೆ, ಶೆಫ್ಗಳಿಗೆ ಡಿಮ್ಯಾಂಡ್ ಇದೆ. ಇದು 100% ಬರೆದಿಟ್ಕೊಳ್ಬೇಕಾದ ಮಾತು, ನಿಜ. ನನ್ನ ಸ್ಟೂಡೆಂಟ್ಸ್ US ಅಲ್ಲಿ ಇದ್ದಾರೆ, ಮಲೇಷಿಯಲ್ಲಿ ಇದ್ದಾರೆ, ಜರ್ಮನಿಯಲ್ಲಿ ಇದ್ದಾರೆ. ಟೀಚ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್, ಮಾಕ್ಟೇಲ್, ಕಾಕ್ಟೇಲ್, ಟೇಬಲ್ ಮ್ಯಾನರ್ಸ್, ವೆಜಿಟೇಬಲ್ ಕಾರ್ವಿಂಗ್, ಎಲ್ಲ ರೀತಿಯ ಅಡುಗೆಗಳನ್ನು ಹೇಳ್ಕೊಡ್ತೀವಿ. ವಿ ಕ್ಯಾನ್ ಟೀಚ್ ಇನ್ ಕನ್ನಡ, ತೆಲುಗು, ತಮಿಳ್, ಹಿಂದಿ ಆ್ಯಂಡ್ ಆಲ್ಸೋ ಇನ್ ಇಂಗ್ಲಿಷ್. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲಾ ಚಾಯ್ ಮೀಡಿಯಾ. ನಾವಿವತ್ತು ಫುಡ್ ಅಥವಾ ಆಹಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಒಂದು ವಿಡಿಯೋ ತುಣುಕನ್ನು ತೆಗೆದುಕೊಂಡು ಬಂದಿದ್ದೀವಿ. ನಾವು ಇವಾಗ ಅಡುಗೆ ಅಂದ ತಕ್ಷಣ ಕೇವಲ ಮನೆಯವರಿಗೆ ಅಥವಾ ಸುತ್ತಮುತ್ತಲಿನ ನೆಂಟರಿಗೆ ಮಾಡುವಂಥ ಅಡುಗೆ ಬೇರೆ, ಅಥವಾ ನೆಕ್ಸ್ಟ್ ಅದನ್ನು ಕಮರ್ಷಿಯಲ್ ಆಗಿ ನೋಡಿದ್ರೆ ಅದನ್ನು ಬಿಸ್ನೆಸ್ ಆಗಿ ಕೆಲವರು ಅಡುಗೆಯನ್ನು ಕಲಿಯೋದನ್ನು ನೋಡಿದ್ದೀವಿ. ಹಾಗೆಯೇ ಕೆಲವರು ಪ್ರೊಫೆಷನ್ ಆಗಿ ಇನ್ನೊಂದು ಕಡೆ ಎಲ್ಲೋ ಒಂದು ದೊಡ್ಡ ರೆಸ್ಟೋರೆಂಟಲ್ಲೋ ಅಥವಾ ಒಂದು 5 ಸ್ಟಾರ್ ಹೋಟೆಲಲ್ಲೋ ತಮ್ಮ ಕರಿಯರನ್ನು ಕಂಟಿನ್ಯೂ ಮಾಡಬೇಕಂದ್ಬಿಟ್ಟು ಅದನ್ನು ಮತ್ತೆ ನೆಕ್ಸ್ಟ್ ಪ್ರೊಫೆಷನ್ ಆಗಿ ಕಲಿಯುವಂಥವ್ರು ಇರ್ತಾರೆ. ಸೊ ಇವೆಲ್ಲವನ್ನು ಒಂದೇ ಪ್ಲೇಸಲ್ಲಿ ನಾವು ನೋಡಿರೋಂಥದ್ದು ಅಂದರೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂಥ ಒಂದು ಪ್ಲೇಸ್ಗೆ. ನಮಸ್ತೆ. ಹಾಯ್, ನಮಸ್ತೆ. ವೆಲ್ಕಮ್ ಟು ವರ್ಷಿನಿಸ್ ಕಿಚನ್. ಥ್ಯಾಂಕ್ ಯು. ನಿಮ್ಮ ಅಡ್ರೆಸ್ಸನ್ನು ಹುಡ್ಕೊಂಡು ಬರೋಕ್ಕೆ ನನಗೇನು ಅಷ್ಟು ಸಮಸ್ಯೆ ಆಗಿಲ್ಲ, ಯಾಕೆಂದರೆ ಬನಶಂಕರಿಯಲ್ಲಿ ಭಾಳ ಒಂದು ಮೇನ್ ಸ್ಪಾಟಲ್ಲಿ ಇರುವಂಥ ಜಾಗ ಇದು. ಇಲ್ಲಿಯ ಸ್ಪೆಷಲ್ ಏನು ಮತ್ತು ಇದ್ರ ಬಗ್ಗೆ ಡೀಟೇಲ್ಸನ್ನು ನಾನು ಕಲೆಕ್ಟ್ ಮಾಡಬೇಕಿತ್ತು. ಎಸ್ ಸರ್, ವಿ ಟೀಚ್ ಕುಕಿಂಗ್ ಈಸ್ ಅ ಲೈಫ್ ಸೇವಿಂಗ್ ಸ್ಕಿಲ್ಸ್. ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅಡುಗೆ ಅನ್ನೋದು ಬರಬೇಕು. ಮೇ ಬಿ ಹೆಂಡತಿ ಊರಲ್ಲಿ ಇಲ್ದಿರೋವಾಗ, ಅಪ್ಪ ಅಮ್ಮ ಆಚೆ ಹೋದಾಗ, ಸೊ 1 or other day you have to cook. ಅಡುಗೆ ಮಾಡ್ಕೊಳೋ ಸನ್ನಿವೇಶ ಬಂದೇ ಬರುತ್ತೆ. ಏನು ಬಂದಿಲ್ಲ ಅಂದ್ರೆ 1 ದಿವಸ 2 ದಿವಸ 3 ದಿವಸ ಹೋಟ್ಲಲ್ಲಿ ತಿಂತೀರಾ, ಬಟ್ ನಾಟ್ ಎವ್ರಿ ಡೇ. ಎವ್ರಿ ಡೇ ತಿಂದ್ರೆ ಹೆಲ್ತ್ ಹಾಳಾಗತ್ತೆ ಅಲ್ವಾ? ನಮಗೆ ಬಂದಿದ್ರೆ ಇಟ್ ಇಸ್ ವೆರಿ ಈಸಿ ಟು ಸರ್ವೇ ಅಂಡ್ ಯು ಕ್ಯಾನ್ ಮೈಂಟೈನ್ ಯುವರ್ ಹೆಲ್ತ್ ಆಲ್ಸೋ. ಇಟ್ ಇಸ್ ನಾಟ್ ದಟ್ ದಪ್ಪ ಇದೀವಿ, ಸಣ್ಣ ಇದೀವಿ ಅಲ್ಲ, ಹೆಲ್ತಿಯಾಗಿದ್ದೀವಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್. ಹಾಗಿದ್ರೆ ನಿಮ್ಮ ಒಂದು ವರ್ಷಿಣಿ ಕಿಚನ್ನಲ್ಲಿ ಯಾವುದಕ್ಕೆ ಕಾನ್ಸಂಟ್ರೇಟ್ ಮಾಡಿ ನೀವು ಕಲಿಸ್ತೀರಾ, ಅಥವಾ ಒಂದು ಪರ್ಟಿಕ್ಯುಲರ್ ಫುಡ್ಗಷ್ಟೇನೋ ಅಥವಾ ಹೇಗಿದೆ? ಸರ್, ವಿ ಟೀಚ್ ಎವ್ರಿಥಿಂಗ್ ಇನ್ ವೆಜ್ಜಲ್ಲಿ ಏನೇ ಇರ್ಬೋದು ಎಲ್ಲ ಹೇಳ್ಕೊಡ್ತೀವಿ. ವಿ ಟೀಚ್ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್, ಮಾಕ್ಟೇಲ್, ಕಾಕ್ಟೇಲ್, ಟೇಬಲ್ ಮ್ಯಾನರ್ಸ್, ವೆಜಿಟೇಬಲ್ ಕಾರ್ವಿಂಗ್, ಎಲ್ಲ ರೀತಿಯ ಅಡುಗೆಗಳನ್ನು ಹೇಳ್ಕೊಡ್ತೀವಿ. ಅವ್ರು ಹೇಳಿದರೆ ಒಂದೇ ಹೊಸಲ ಹೇಳ್ಬಿಟ್ರು, ನನಗೆ ಇವಾಗ ಅದನ್ನು ಮೆಮರೈಸ್ ಮಾಡ್ಕೊಳ್ಳೋಕ್ಕೆ ಆಲ್ಮೋಸ್ಟ್ 1 ದಿವಸ ಬೇಕನ್ಸುತ್ತೆ. ಬ್ರೇಕ್ಫಾಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಇಲ್ಲಿ ಬ್ರೇಕ್ಫಾಸ್ಟಲ್ಲೇ ಬ್ರೇಕ್ಫಾಸ್ಟ್ 1, ಬ್ರೇಕ್ಫಾಸ್ಟ್ 2, ಬ್ರೇಕ್ಫಾಸ್ಟ್ 3 ಅಂತ 3 ಬೇರೆ ಬೇರೆ ಪೇಜಸ್ಗಳಲ್ಲಿ ಅವರು ಇಲ್ಲಿ ತೋರಿಸಿದ್ದಾರೆ. ಪುಳಿಯೋಗರೆ ಇರ್ಬೋದು, ವಾಂಗಿ ಬಾತು, ಲೆಮನ್ ರೈಸು, ಪುಲಾವು, ಬಿಸಿಬೇಳೆ ಬಾತು, ಪೊಂಗಲ್, ಉಪ್ಮಾ, ಏನಿದೆ. ಆಮೇಲೆ ಲಂಚ್ ಅಂತ ಬಂದರೆ ನೋಡಿ, ಇಲ್ಲಿ ರೈಸು, ಸಾಂಬಾರು, ರಸಮ್ ಇದು ಕಾಮನ್ ಆಗಿ ಇರೋದನ್ನು ಬಿಟ್ಟು ನೆಕ್ಸ್ಟ್ ಅವರು ಬೇಳೆ ಸಾರು ಮಾಡೋದು ಹೇಗೆ, ಚಟ್ನಿ ಪುಡಿ ಮಾಡೋದು ಹೇಗೆ, ಬೀನ್ಸ್ ಪಲ್ಯ, ರಾಗಿ ಮುದ್ದಿಂದ ಹಿಡಿದು ಆಮೇಲೆ ಅದಕ್ಕೆ ಬೇಕಾದಂತಹ ಸಾರು ಮಾಡೋದು ಹೇಗೆ, ಆಮೇಲೆ ಬೆಂಡಿ ಪಲ್ಯ ಅಥವಾ ಬೆಂಡಿ ಮಸಾಲ ಮಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ ಇಲ್ಲಿ ಲಂಚ್ 2ದಲ್ಲಿ ಮೆನ್ಷನ್ ಮಾಡಿದ್ದಾರೆ. ತುಂಬಾ ದೊಡ್ಡ ಲಿಸ್ಟ್ ಇದೆಯಲ್ಲ ನಿಮ್ಮ ಹತ್ರ? ಎಸ್, ಆ್ಯಂಡ್ ಇದರಲ್ಲಿ ವಿ ಹ್ಯಾವ್ ಅ ಹಾಬಿ ಕೋರ್ಸಸ್. ಅಂದರೆ ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ ಬೇಕಿಂಗ್ ಅಥವಾ ಕೇಕು, ಕುಕೀಸು ಮಾಡಿಕೊಡ್ಬೇಕಾ? ಎಸ್, ವಿ ಡೂ ಹ್ಯಾವ್ ಅ ಕ್ಲಾಸಸ್. ಇಲ್ಲ ನೀವೊಂದು ಕ್ಲೌಡ್ ಕಿಚನ್ ಸ್ಟಾರ್ಟ್ ಮಾಡ್ತೀನಿ, ನಾನೊಂದು ಬಿಸ್ನೆಸ್ ಮಾಡ್ತೀನಿ ಅಂತ ಇದ್ದೀರಾ, ಅದಕ್ಕೆ ಕೂಡ ನಮ್ಮಲ್ಲಿ ಕ್ಲಾಸಸ್ ಇದೆ. ಇಲ್ಲ ನಾನು ಒಂದು ಹೋಟೆಲ್ನ ಮಾಡ್ತೀನಿ, ಸೊ ದೊಡ್ಡದಾಗಿ ನಾನು ಒಂದು ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ತೀನಿ, ಎಸ್, ವಿ ಡೂ ಹ್ಯಾವ್ ಅ ಕ್ಲಾಸಸ್. ಸೊ ಒಂದು ಬಿಸ್ಕೆಟ್ ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ದೀರಾ, ಎಸ್, ನಮ್ಮ ಹತ್ರ ಕ್ಲಾಸಸ್ ಇದೆ. ಐಸ್ ಕ್ರೀಮ್ ಫ್ಯಾಕ್ಟ್ರಿ ಮಾಡಬೇಕು ಅಂತಿದ್ದೀರಾ, ಎಸ್, ವಿ ಹ್ಯಾವ್ ಅ ಕ್ಲಾಸಸ್. ಎನಿಥಿಂಗ್ ರಿಲೇಟೆಡ್ ಟು ಫುಡ್ ವಿ ಹ್ಯಾವ್ ಅ ಕ್ಲಾಸಸ್. ನಿಮಗೆ ಡೊಮೆಸ್ಟಿಕ್ಕು ಇದೆ, ಕಮರ್ಷಿಯಲ್ಗೂ ಇದೆ, ಇಂಡಸ್ಟ್ರಿಯಲ್ ಪರ್ಪಸ್ಸು ಇದೆ. ಸೊ ಎಲ್ಲ ರೀತಿಯ ಕ್ಲಾಸಸ್ಸು ನಮ್ಮ ಹತ್ರ ಇದೆ. ವೆರೈಟೀಸ್ ನೋಡಿದಾಗ ನನಗೆ ಅವರ ಮೆನುದಲ್ಲಿ, ಎಸ್ಪೆಷಲಿ ಟೀಚಿಂಗ್ನಲ್ಲಿ ಏನೋ ವೆರೈಟೀಸ್ ಇದೆ, ಅದು ನೋಡಿದ್ರೆ ಸಿಕ್ಕಾಪಟ್ಟೆ ನನಗೆ ಆಶ್ಚರ್ಯ ಅನಿಸ್ತು, ಇಷ್ಟೊಂದು ವೆರೈಟೀಸ್ ಇದೆ ವೆಜ್ಜಲ್ಲಿ ಅಂತ. ವೆಜ್ಜಲ್ಲಿ ಏನಿಲ್ಲ ಸರ್, ಏನಿಲ್ಲ ಹೇಳಿ, ವೆಜ್ಜಲ್ಲಿ ಎಲ್ಲ ರೀತಿ ಇದೆ. ಓಕೆ, ನೀವು ಚಿಕನಲ್ಲಿ ಏನೇನು ಮಾಡ್ತೀರೋ, ಇವತ್ತು ದೊನ್ನೆ ಬಿರಿಯಾನಿ ಚಿಕನ್ನಲ್ಲಿ ಮಾಡ್ತಾರೆ, ಮಟನಲ್ಲಿ ಮಾಡ್ತಾರೆ, ಅದೇ ದೊನ್ನೆ ಬಿರಿಯಾನಿ ವೆಜ್ಜಲ್ಲಿ ಕೂಡ ಅಷ್ಟೇ ಸೂಪರ್ ಆಗಿರೋ ಟೇಸ್ಟ್ ನಾನು ಕೊಡ್ತೀನಿ. ಸೊ ನಾನು ಇವಾಗ ಕೇಕನ್ನು ರೆಡಿ ಮಾಡ್ತಾ ಇದ್ದೀವಿ ಸರ್. ಓಕೆ,
ಈಗ ನೀವು ಅಂದರೆ ಈಗ ಕೇಕ್ ಅಂದ ತಕ್ಷಣ ಈ ಸ್ವೀಟ್ನ ವಿಭಾಗದಲ್ಲಿ ಏನೇನು ವೆರೈಟೀಸ್ ಇದೆ ನಿಮ್ಮ ಒಂದು ಕ್ಲಾಸಸ್ಗಳಲ್ಲಿ? ಸರ್ ಬೇಕಿಂಗಲ್ಲಿ ಎಲ್ಲ ಇದೆ. ಲಾಟ್ಸ್ ಆಫ್ ಪೇಸ್ಟ್ರೀಸ್ ಹೇಳಬೇಕು ಅಂದರೆ ಅದು ಒಂದು ದಿವಸನೂ ಸಾಲಲ್ಲ. ಸೊ ಅಷ್ಟು ವೆರೈಟೀಸ್ ಆಫ್ ಪೇಸ್ಟ್ರೀಸ್ ಇದೆ. ಫ್ಯೂಷನ್ ಕೇಕ್ಸ್ ಇದೆ, ಅಂದರೆ ರಸಮಲೈ ಕೇಕ್, ಜಾಮೂನ್ ಕೇಕ್, ಮೋತಿಚೂರ್ ಲಾಡು ಕೇಕ್, ಈ ಥರ ಫ್ಯೂಷನ್ ಕೇಕ್ಸ್ ಇದೆ. ಇಂಟರ್ನ್ಯಾಷನಲ್ ಕೇಕ್ಸ್ ಇದೆ, ಥಿರಮಿಸು, ರೆಡ್ ವೆಲ್ವೆಟ್, ಸೊ ಈ ಥರ ಇನ್ನು ಜಾಮನ್ ಫಾರೆಸ್ಟ್, ಸೊ ಈ ಥರ ಸಾಕಷ್ಟು ವೆರೈಟೀಸ್ ಆಫ್ ಪೇಸ್ಟ್ರೀಸ್ ಇದೆ. ಕ್ರೋಸಾನ್ಸು, ಪಪ್ಸು, ಸಿನಮನ್ ಡೈನಿಶ್ ಪೇಸ್ಟ್ರಿ, ಮಲ್ಟಿಗ್ರೇನ್ ಬ್ರೆಡ್, ನಾರ್ಮಲ್ ಬ್ರೆಡ್. ಬೇಕಿಂಗಲ್ಲಿ ಅದೊಂದು ದೊಡ್ಡ ಪ್ರಪಂಚ. ಬೇಕಿಂಗ್ ಅನ್ನೋದು ಒಂದು ಮಹಾಸಮುದ್ರ. ಸೊ ಎಲ್ಲ ರೀತಿಯ ರೆಸಿಪೀಸನ್ನು ನಾವು ಹೇಳ್ಕೊಡ್ತೀವಿ. ಹ್ಯಾಸ್ ಐ ಟೋಲ್ಡ್, ಕಮರ್ಷಿಯಲು ಇದೆ, ನಾನ್ ಕಮರ್ಷಿಯಲು ಇದೆ. ಇನ್ನೊಂದು ನಮ್ಗೆ ಎರಡೂ ಬೇಡ, ನಾವು ಕಲಿತೀವಿ, ನಾವು ಎಲ್ಲಾದ್ರೂ ಜಾಬ್ ಕೊಡ್ಸಿ, ಎಸ್ ವಿಲ್ ಗೆಟ್ ಯು ದ ಜಾಬ್. ಒನ್ಸ್ ಯು ಕಂಪ್ಲೀಟ್ 70 to 70% ಆಗೋಷ್ಟರಲ್ಲೇ ಆಫರ್ ಲೆಟರ್ ಅನ್ನ ನಾನು ಕೊಡಿಸ್ತೀನಿ. ಅಂದ್ರೆ ನೀವು ಪ್ಲೇಸ್ಮೆಂಟ್ ಕೂಡ ಇಲ್ಲಿ 100% ಪ್ಲೇಸ್ಮೆಂಟ್ ನಮ್ಮ ಹತ್ರ ಕೋರ್ಸ್ ಮಾಡಿದ್ದೀರಾ ನೀವು ಅಂದ್ರೆ ನಿಮಗೆ ಜಾಬ್ 100% ವಿತ್ ಅ ಗುಡ್ ಸ್ಯಾಲರಿ. ಏನೋ ಒಂದು 5,000 10,000 ಆಗ್ತಲ್ಲ. ಸೊ ಅಗೇನ್ ಕೋರ್ಸ್ ಮೇಲೂ ಡಿಪೆಂಡ್ ಆಗುತ್ತೆ ಯಾವ ಕೋರ್ಸ್ ತೊಗೊಂಡಿದ್ರೆ, ಬಟ್ ಯು ಗೆಟ್ ರಿಯಲಿ ವೆರಿ ಗುಡ್ ಸ್ಯಾಲರಿ. ಇನ್ನೊಂದೇನು ಅಂತ ಹೇಳಿದ್ರೆ, ಇವಾಗ ಸಾಫ್ಟ್ವೇರ್ ಅವ್ರಿಗೆ ಡಿಮ್ಯಾಂಡ್ ಇಲ್ಲ, ಓಕೆ, ಶೆಫ್ಗಳಿಗೆ ಡಿಮ್ಯಾಂಡ್ ಇದೆ. ಇದು 100% ಬದಿಟ್ಕೊಳ್ಬೇಕಾದ ಮಾತು, ನಿಜ. ಹೌದು. ಪ್ರಾಕ್ಟಿಕಲಿ ಒಂದು ಮಾತು ಹೇಳ್ತೀನಿ ಎಲ್ಲರಿಗೂ, 1 ಕಿಲೋಮೀಟರ್ ರೋಡನ್ನು ತಗೊಳ್ಳಿ, ಮಿನಿಮಮ್ 4 ರಿಂದ 5 ಹೋಟೆಲ್ಸ್ ಇದೆ, ಬಟ್ ಶೆಫ್ಗಳೆಲ್ಲಿದ್ದಾರೆ? ಇಲ್ಲ ಶೆಫ್ಗಳಿಲ್ಲ. ಇಟ್ ಇಸ್ ಟೂ ಮಚ್ ಇನ್ ಅ ಡಿಮ್ಯಾಂಡ್ ಆ್ಯಂಡ್ ಟೂ ಮಚ್ ಡಿಮ್ಯಾಂಡ್ ಪ್ರೊಫೆಷನಲ್ ಅಂತ ಹೇಳಬೇಕು. ಇವಾಗ ಸ್ಯಾಲ್ರಿಯನ್ನು ಕೊಡ್ತಾರೆ, ಮತ್ತೆ ಇರೋಕೆ ಫೆಸಿಲಿಟಿನೂ ಕೊಡ್ತಾರೆ, ನಿಮ್ಮ ಹೆಸರಲ್ಲಿ ಇನ್ಸೂರೆನ್ಸು ಮಾಡಿಕೊಡ್ತಾರೆ. ಅಷ್ಟೊಂದು ಡಿಮ್ಯಾಂಡ್ ಇರೋ ಪ್ರೊಫೆಷನಲ್ ಒಂದೇ ಒಂದು ಅಂತ ಹೇಳಿದ್ರೆ ಶೆಫ್ ಅಲ್ವಾ? ನೋಡಿ, ಆ್ಯಕ್ಚುಲಿ ಕ್ಲಾಸಸ್ ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಹೊತ್ತ ಮೇಲೆ ಬಂದಿದ್ದೀನಿ ನಾನು. ಇವಾಗ ಇದು ಬೇರೆ ಬ್ಯಾಚ್ ನಡೀತಾ ಇರುವಂಥದ್ದು. ನೋಡಿ, ಇಲ್ಲಿ ಎಂಥೂಸಿಯಾಸ್ಟಿಕ್ ಲರ್ನರ್ಸ್ ಇದ್ದಾರೆ. ಇನ್ಫ್ಯಾಕ್ಟ್ ಇದು ಏನು ರೆಡಿ ಮಾಡ್ತಾ ಇದ್ದೀರಿ ಅಂದರೆ, ನಾವು ಸ್ಪಾಂಜನ್ನು ರೆಡಿ ಮಾಡ್ತಾ ಇದ್ದೀವಿ. ಪೇಸ್ಟ್ರಿಗೆ ಸ್ಪಾಂಜನ್ನು ರೆಡಿ ಮಾಡ್ತಾ ಇದ್ದೀವಿ. ಓಕೆ. ಹಾಗೆಯೇ ನಿಮ್ಮ ಕ್ಲಾಸಲ್ಲಿ ಇನ್ನೊಂದು ಸ್ಪೆಷಲನ್ನು ಕೇಳ್ಪಟ್ಟೆ ನಾನು. ಈಗ ಸ್ಟೂಡೆಂಟ್ಸ್ ಆಚೆ ಕಡೆಯಿಂದ ಆ ಮಟೀರಿಯಲ್ ತೆಗೆದುಕೊಂಡು ಬನ್ನಿ ಅಂತ ಕೆಲವೊಂದು ರಾ ಮಟೀರಿಯಲ್ನ ತರಬೇಕಾಗತ್ತೆ. ನಿಮ್ಮಲ್ಲಿ ಯಾವ ಥರ ಅರೇಂಜ್ಮೆಂಟ್ ಮಾಡಿರ್ತಾರೆ? ಇಲ್ಲ, ಎವ್ರಿಥಿಂಗ್ ವಿತ್ ಮೆಟೀರಿಯಲ್, ವಿತ್ ಪ್ರಿಂಟೆಡ್ ನೋಟ್ಸ್, ಕಂಪ್ಲೀಟ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಏನು ಒಂದು ಆಚೆಯಿಂದ ಅವ್ರ ಕೈಯಲ್ಲಿ ನಾವೇನು ತರಿಸಲ್ಲ. ಅಷ್ಟೇ ಅಲ್ಲ, ನಾವು ಬೇಕ್ ಆ್ಯಂಡ್ ಟೇಕ್ ಅಂತ ಹೇಳ್ತೀವಿ. ಅಂದರೆ ಅವ್ರೇನು ಇಲ್ಲಿ ರೆಡಿ ಮಾಡ್ತಾರೋ, ಬೇಕ್ ಮಾಡ್ತಾರೋ ಅಥವಾ ಕುಕ್ ಮಾಡ್ತಾರೋ, ಅದನ್ನ ಅವರು ಮನೆಗೆ ಸಹ ತೊಗೊಂಡೋಗ್ಬೋದು. ಇಲ್ಲೇ ತಿಂದು ಹೋಗಿ, ಕೊಂಡು ಹೋಗಿ, ಉಂಡು ಹೋಗಿ, ಕೊಂಡು ಹೋಗಿ. ವಾವ್, ಸಖತ್ತಾಗಿ ಹೇಳಿದ್ರು ನೋಡಿ. ಈಗ ಕೆಲವೊಂದ್ಸಲ ತುಂಬ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ, ಬೈ ಮಿಸ್ಟೇಕೋ ಅಥವಾ ಬೈ ಪ್ರಾಕ್ಟೀಸೋ ಗೊತ್ತಿಲ್ಲ. ಸಮ್ಟೈಮ್ಸ್ ನಾವು ಪ್ರಿಪೇರ್ ಮಾಡುವಾಗ ಮನೇಲಿ ಕ್ಯಾರಿಗೋ ಕೊಟ್ಬಿಟ್ಟು ಅದನ್ನು ಇಂಪ್ರೆಸ್ ಮಾಡಬೇಕಾಗಿರುತ್ತೆ ಅಥವಾ ಟೇಸ್ಟನ್ನು ಕೇಳಬೇಕಾಗಿರುತ್ತೆ, ಒಪಿನಿಯನ್ ಹೇಗಿದೆ ಅಂತ. ಆ ಸಂದರ್ಭದಲ್ಲಿ ಇಲ್ಲಿ ಏನು ಸ್ಟೂಡೆಂಟ್ಸ್ ಇರ್ತಾರೆ, ಅವರು ಅದನ್ನು ಕ್ಯಾರಿ ಮಾಡ್ಬೋದಂತ, ಏನು ಸಮಸ್ಯೆ ಇಲ್ಲ ರೆಡಿ ಆಗಿರೋದನ್ನು. ಇಲ್ಲಿ ಇನ್ನೊಂದು ಸ್ಪೆಷಲ್ ಅಂತಂದರೆ, ಒಂದು ಕಡೆ ಥಿಯರಿ, ಇನ್ನೊಂದು ಕಡೆ ಪ್ರಾಕ್ಟಿಕಲ್ಲು. ಅಂದರೆ ಕ್ಲಾಸ್ ರೂಮನ್ನೇ ಒಂದು ಸಪ್ರೇಟಾಗಿ ರೆಡಿ ಮಾಡಿದ್ದಾರೆ. ಈಗ ನಮಗೆ ಟ್ಯೂಷನ್ ಕೊಡುವಾಗ ಹೇಗೆ ಸಪ್ರೇಟ್ ಆದಂಥ ಒಂದು ಕ್ಲಾಸ್ ರೂಮ್ ಇರುತ್ತೋ, ಆ ರೀತಿಯಲ್ಲಿ ಒಂದು ಸ್ಪೆಷಲ್ ಆದಂಥ ರೂಮನ್ನು ಇಟ್ಟಿದ್ದಾರೆ. ಕಿಚನ್ ಒಳಗಡೆ ಈ ಥರ ಒಂದು ರೂಮ್ ನೋಡಿದ್ದು ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ. ಥಿಯರಿಗೆ ನಾವು ಇಲ್ಲಿ ಕೂರಿಸಿ ಅವರಿಗೆ ಬುಕ್ ಪೆನ್ನು ಕೊಟ್ಟು ವಾಟ್ ಎವರ್ ಡೌಟ್ಸ್ ಏನಿದೆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀವಿ. ಮತ್ತೆ ಸಬ್ಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಪ್ರತಿಯೊಂದರ ಬಗ್ಗೆ ಮಾಹಿತಿ ತಿಳ್ಕೊಂಡಿರ್ಬೇಕಲ್ವಾ? ಸೊ ಮೈದಾ ಅಂದ್ರೆ ಏನು, ಬೇಕಿಂಗ್ ಪೌಡರ್ ಅಂತ ಅಂದ್ರೆ ಏನು, ಯಾವ ರೀತಿಯ ಹಾಕಿದ್ರೆ ಏನಾಗುತ್ತೆ, ಏನಿಗೆ ಬರಲ್ಲ, ಏನಿಗೆ ಬರುತ್ತೆ, ಹಾಳಾಗುತ್ತೆ ತುಂಬಾ ಸರಿ, ಏನಕ್ಕೆ ಹಾಳಾಗುತ್ತೆ, ಏನ್ ರೀಸನ್ಸು, ಆ ಥರ ವಿ ಹ್ಯಾವ್ ಅ ಡಿಫ್ರೆಂಟ್ ಕ್ಲಾಸ್ ರೂಮ್ ಫಾರ್ ದಿಸ್. ಥಿಯರಿ ಕ್ಲಾಸ್ ರೂಮ್ ಅಂತಾನೆ ಇದೆ, ವಿತ್ ಅ ಪ್ರಾಪರ್ ಪ್ರೊಜೆಕ್ಟರ್, ಸೊ ದಟ್ ಇಟ್ ಫೀಲ್ ಇಂಟ್ರೆಸ್ಟಿಂಗ್, ಮೋರ್ ಇಂಟ್ರೆಸ್ಟಿಂಗ್. ವಿತ್ ವಿಜುವಲೈಸೇಷನ್ ಇದ್ರೆ ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದನ್ನ ತೋರಿಸಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀವಿ. ಬರೀ ಲೇಡೀಸೇ ಕಲಿಬೇಕು ಅನ್ನೋದು ಏನಿದೆ, ಜೆಂಟ್ಸು ಕಲಿಬೋದು ಅಂತ ಒಂದು ಹುಮ್ಮಸ್ಸು. ಈಗ ನಿಮ್ಮ ನೆಕ್ಸ್ಟ್ ಅಂದರೆ ಇಲ್ಲಿ ಇದುವರೆಗಿನ ಕ್ಲಾಸ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ? ತುಂಬ ಚೆನ್ನಾಗಿದೆ ಸರ್. ಓಕೆ. ನೆಕ್ಸ್ಟು ಇಂಡಸ್ಟ್ರೀಸಲ್ಲಿ ಇಂಡಸ್ಟ್ರಿ ಮಾಡಬೇಕು ಅಂತ ಇದ್ದೀವಿ. ಇದನ್ನು ಕಲಿತು ಇಂಡಸ್ಟ್ರಿ ಮಾಡಬೇಕು ಅಂತ ಇದ್ದೀವಿ. ನವೀನ್ ಅಂತ. ನವೀನ್, ಓಕೆ. ನಾನು ರಾಯಚೂರಿಂದ ಬಂದಿರೋದು. ಹಾಂ ಸರ್, ನಾನು ಈಗ ಕೆಫೆ ಮಾಡಬೇಕಂತ ಅಂದ್ಕೊಂಡು ನಾನು ಇಲ್ಲಿ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚು ಮತ್ತು ಮಿಲ್ಕ್ ಶೇಕ್ಸು ಎಲ್ಲ ಕಲಿಬೇಕಂತ ಬಂದಿದ್ದೆ ಸರ್. ವಂಡರ್ಫುಲ್. ವಿ ಕ್ಯಾನ್ ಟೀಚ್ ಇನ್ ಕನ್ನಡ, ತೆಲುಗು, ತಮಿಳ್, ಹಿಂದಿ ಆ್ಯಂಡ್ ಆಲ್ಸೋ ಇನ್ ಇಂಗ್ಲೀಷ್. 5 ಲ್ಯಾಂಗ್ವೇಜಸಲ್ಲಿ ನಾವು ಹೇಳ್ಕೊಡ್ತೀವಿ.
ಓ ಹಾಗಿದ್ರೆ ಈಗ ಒಂದೇ ಒಂದು ಪರ್ಟಿಕ್ಯುಲರ್ ಲ್ಯಾಂಗ್ವೇಜ್ ಗೊತ್ತಿರೋರು ಮಾತ್ರ ಕಲಿಬೇಕು ಅಥವಾ ಅವ್ರ ಡೌಟ್ಸನ್ನು ಕ್ಲಿಯರ್ ಆಗುತ್ತೆ ಅನ್ನೋ ಆಗಿಲ್ಲ, ನಿಮ್ಗೆ 5 ಲ್ಯಾಂಗ್ವೇಜಸ್ ಕೂಡ ಈ ಕ್ಲಾಸ್. ಮತ್ತು ನನಗೆ ಇನ್ನೊಂದು ಇಷ್ಟ ಆಗಿದ್ದು ಅಂದರೆ ನೀವು ಕೆಲವೊಂದು ಆಹಾರವನ್ನು ಪ್ರಿಪೇರ್ ಮಾಡುವಾಗ ಅದರ ಒಂದು ಕ್ವಾಂಟಿಟಿ ಮತ್ತು ಕ್ವಾಲಿಟಿಯನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಮತ್ತು ಹಾಳಾಗದಂತೆ ಯಾವ ರೀತಿ ನಾವು ಅದನ್ನು ಪ್ರಿಕಾಷನರಿ ಮೆಜರ್ ಅಂತ ತೆಗೆದುಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀರಿ ಅಂದ್ರಲ್ಲ, ಅದು ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ. ಅಂದರೆ ಕ್ವಾಲಿಟಿ ಹೇಗೆ ಇವಾಗ ಸಾಕಷ್ಟು ಜನ ಯೂಟ್ಯೂಬಲ್ಲಿ ನೋಡಿ ಸಹ ಮಾಡ್ತಾರೆ, ಓಕೆ, ಬಟ್ ಟೇಸ್ಟ್ ಆ ಲೆವೆಲಲ್ಲಿ ಬರಲ್ಲ. ಅವ್ರು ಹೆಂಗೆ ಮಾಡಿರ್ತೀರೋ ನಿಮಗೆ ಗೊತ್ತಿರಲ್ಲ, ಬಟ್ ಅಲ್ಲಿ ನೋಡ್ಬಿಟ್ಟು ಅಂದಾಜ ಮೇಲೆ ಮಾಡ್ತೀರ. ಕುಕ್ಕಿಂಗು ಹೆಚ್ಚು ಕಮ್ಮಿ ವರ್ಕೌಟ್ ಆಗ್ಬೋದೇನೋ, ಬೇಕಿಂಗ್ ವರ್ಕೌಟ್ ಆಗಲ್ಲ. ಉಪ್ಪು ಏನಕ್ಕೆ ಲಾಸ್ಟಲ್ಲಿ ಹಾಕಬೇಕು, ಯಾವ ರೀತಿ ಹಾಕಬೇಕು, ಶೆಲ್ಫ್ ಲೈಫ್, ಕ್ವಾಲಿಟಿ, ಹೇಗೆ ಬೆಳಗ್ಗೆ ಮಾಡಿದ್ದು ರಾತ್ರಿವರೆಗೂ ಹಾಳಾಗ್ದಿರ ಹೇಗೆ ಮೈಂಟೈನ್ ಮಾಡೋದು, ಅದೆಲ್ಲ ಸಂಪೂರ್ಣ ಮಾಹಿತಿ ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ನಾರ್ತ್ ಇಂಡಿಯನ್ ಸ್ಟಾರ್ಟ್ ಆದರೆ ಇಲ್ಲಿ ಬಟರ್ ಕುಲ್ಚಾ, ಗಾರ್ಲಿಕ್ ಕುಲ್ಚಾ, ಕಂಪ್ಲೀಟ್ ಕರಿ ಮಾಡೋದು ಹೇಗೆ, ಮಸಾಲ ಪಾಪಡ್ ಹೇಗೆ, ಟೊಮೆಟೊ ಸೂಪು, ಸ್ಯಾಂಡ್ವಿಚ್ಚು, ಓಹೋ. ಇನ್ನೊಂದು ಇಷ್ಟ ಆಗಿದ್ದು ನನಗೆ ಅಂತಂದರೆ ಇವರು ಸೌತ್ ಇಂಡಿಯನ್ನಲ್ಲೇ ಇನ್ನೂ ಡೀಪಾಗಿ ಹೋಗಿ ಮಲೆನಾಡಲ್ಲಿ ಮಾಡುವಂಥ ಸ್ಪೆಷಲ್ಗಳನ್ನು ಕೂಡ ಕಲಿಸಿಕೊಡ್ತಾರೆ. ಬನ್ನಿ ನೋಡೋಣ ಏನೇನಿದೆ ಅಂತ ಅಂದ್ಬಿಟ್ಟು. ಮಂಗಳೂರು ಬನ್ಸ್ ಇದೆ, ಆಮೇಲೆ ನೀರು ದೋಸೆ ಮಾಡೋದು ಹೇಗೆ, ಆಮೇಲೆ ಕಡುಬು ಮಾಡೋದು ಹೇಗೆ, ಆಮೇಲೆ ಒತ್ತು ಶಾವಿಗೆ ಮಾಡೋದು ಹೇಗೆ, ಪ್ರತಿಯೊಂದನ್ನು ಕೂಡ ಅವರು ತಿಳಿಸ್ಕೊಡ್ತಾರೆ. ಇನ್ನು ಕೇರಳ ಫುಡ್ ಸ್ಪೆಷಲ್ ಕೂಡ ಕಲಿಸ್ಕೊಡ್ತಾರೆ. ಪುಟ್ಟು ಅಂತೆ, ಆಮೇಲೆ ಅಪ್ಪಂ, ಇಡಿಯಪ್ಪಂ, ಆಮೇಲೆ ಪಳಪ್ಪಂ, ಬನಾನಾ ಬಜ್ಜಿ, ಹೀಗೆ ಕಂಪ್ಲೀಟ್ ಕೇರಳದ ವೆರೈಟೀಸ್ಗಳನ್ನು ಕಲಿಸ್ಕೊಡುವಂಥದ್ದು. ಮ್ಯಾಮ್ ಇದು ಏನು ರೆಡಿ ಮಾಡ್ತಾ ಇದೆ? ಇದು ಕ್ರೀಮನ್ನು ರೆಡಿ ಮಾಡ್ತಾ ಇದ್ದೀವಿ. ದಿಸ್ ಇಸ್ ವಿಪಿಂಗ್ ಕ್ರೀಮ್ ಅಂತ ಹೇಳ್ತೀವಿ. ಪೇಸ್ಟ್ರಿಗೆ ಯೂಸ್ ಮಾಡುವಂಥ ಕ್ರೀಮ್. ಅದು ಇಲ್ಲೇ ರೆಡಿ ಆಗ್ತಾ ಇದೆ ಇವಾಗ? ಎಸ್. ಸಿ ಐ ಸ್ಟಾರ್ಟೆಡ್ ಮೈ ಕ್ಲಾಸಸ್ ಇನ್ ಡೆಲ್ಲಿ. ನಾನು ಡೆಲ್ಲಿಲಿ ಇದ್ದೆ, ಸೊ ಡೆಲ್ಲಿಯಲ್ಲಿ ಸ್ಟಾರ್ಟ್ ಮಾಡಿದ್ದು, ಬಟ್ ನಾನು ಬೆಂಗಳೂರು ಹುಡುಗಿನೇ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಇವಾಗ 16 ವರ್ಷ ಆಯಿತು. ಸೊ 16 ವರ್ಷದಿಂದ ನಮ್ಮ ಸಂಸ್ಥೆ ನಡೀತಾ ಇದೆ, ನಾನು ಹೇಳಿಕೊಡ್ತಾ ನೋಡ್ತೀನಿ. ಈಗ ನಿಮ್ಮ ಒಂದು ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸು ಅಕ್ರಾಸ್ ಇಂಡಿಯಾ ಎಲ್ಲ ಕಡೆಯಿಂದ ಇದ್ದಾರೆ? ಎಸ್, ಆಲ್ ಓವರ್ ಇಂಡಿಯಾ, ಔಟ್ ಆಫ್ ಕಂಟ್ರಿಯಲ್ಲಿ ಕೂಡ ಸಾಕಷ್ಟು ಜನ ಇದ್ದಾರೆ. ಇಲ್ಲಿ ಬಂದು ನಮ್ಮ ಇಂಡಿಯನ್ ಫುಡ್ಡು, ನಮ್ಮ ದೋಸಾ, ಇಡ್ಲಿ ಇರ್ಬೋದು, ನಮ್ಮ ಸ್ವೀಟ್ ಐಟಮ್ಸ್ ಇರ್ಬೋದು. ನನ್ನ ಸ್ಟೂಡೆಂಟ್ಸ್ US ಅಲ್ಲಿ ಇದ್ದಾರೆ, ಮಲೇಷ್ಯಲ್ಲಿ ಇದ್ದಾರೆ, ಜರ್ಮನಿಯಲ್ಲಿ ಇದ್ದಾರೆ. ಸೊ ಸಾಕಷ್ಟು ಜನ ಇಲ್ಲಿಂದ ಕಲ್ತ್ಕೊಂಡು ಹೋಗಿ ನಮ್ಮ ಸ್ಟೇಟಿಗೆ ಬಂದು ಇಲ್ಲಿ ಕಲ್ತ್ಕೊಂಡು ಹೋಗಿ ಅಲ್ಲಿ ಅವರು ಮಾಡ್ಕೊಂಡು ತಿಂತಿದ್ದಾರೆ. ಕೆಲವರು ಬಿಸ್ನೆಸ್ ಕೂಡ ಮಾಡ್ತಿದ್ದಾರೆ. ಇನ್ನು ನಾವು ಈಗ ಆನಂದ್ ಭವನ್ ಅಥವಾ ದೊಡ್ಡ ದೊಡ್ಡ ಸ್ವೀಟ್ಸ್ ಸ್ಟಾಲ್ಗಳಿಗೆ ಹೋದರೆ ಅಲ್ಲಿ ಮಾಡುವಂಥ ಎಲ್ಲ ವೆರೈಟೀಸ್ಗಳನ್ನು ಕೂಡ ಅಲ್ಲಿ ಕಲಿಸ್ಕೊಡುವಂಥದ್ದು. ಗುಲಾಬ್ ಜಾಮೂನ್ ಇರ್ಬೋದು, ಆಮೇಲೆ ಕಾಜು ಬರ್ಫಿ ಇರ್ಬೋದು, ಕಲಕ್ಕಂಡ್ ಇರ್ಬೋದು, ಬಾದ್ಶಾ, ಹೀಗೆ ಪ್ರತಿಯೊಂದು ಸ್ವೀಟ್ಸ್ಗಳನ್ನು ಕೂಡ ಸಪ್ರೇಟಾಗಿ ಕಲಿಸ್ಕೊಡ್ತಾರೆ. ಅಡುಗೆ ಅನ್ನೋದು ಲೇಡೀಸ್ ಡಿಪಾರ್ಟ್ಮೆಂಟೇ ಅಲ್ಲ. ನೀವು ನೋಡ್ಬೋದು, ನಳ ಭೀಮ ಪಾಕ ಅಂತಾರೆ ಹೊತ್ತು ಸೀತಾ ಪಾಕ, ಸಾವಿತ್ರಿ ಪಾಕ ಅಂತ ಹೇಳಲ್ಲ. ಸೊ ದೊಡ್ಡ ದೊಡ್ಡ ಅಡುಗೆ ಮಾಡೋರು, ಸೂಪರ್ ಕ್ವಾಂಟಿಟಿ ಮಾಡೋರೆಲ್ಲ ಗಂಡಸ್ರೇ ಸರ್, ನೀವುಗಳೇ. ನಾವುಗಳೆಲ್ಲ ಏನು ಮನೇಲಿ ಸ್ವಲ್ಪ ಮಾಡೋರು ಅಷ್ಟೇ. ಸರ್ 100% ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಸ್ಟಾರ್ಟಿಂಗಲ್ಲಿ 20 to 30% ನಾನು ಮಾಡ್ತೀನಿ, ಅಂದರೆ ನಾನು ಮಾಡಿ ತೋರಿಸ್ತೀನಿ, ಹಾಬಿಯಸ್ ಆಗಿ ತೋರಿಸ್ಬೇಕಾಗತ್ತೆ. ಆಮೇಲೆ ಅವರೇ ಮಾಡ್ತಾರೆ, ಆಮೇಲೆ 100% ಅವ್ರು ಮಾಡ್ತಿರ್ತಾರೆ. ನಾನು ಹಂಗಲ್ಲ, ಹಿಂಗೆ ಈ ಥರ ಅಸಿಸ್ಟ್ ಮಾಡಿ ಅವ್ರ ಕೈಲಿ ಮಾಡಿಸ್ತೀನಿ. ಅಂದರೆ ಪ್ರಾಕ್ಟಿಕಲ್ಲು ಕೂಡ ಅವರಿಗೆ 100% ಪ್ರಾಕ್ಟಿಕಲ್ ಕೊಡ್ತೀವಿ. ಆವಾಗಲೇ ಅವರು ಕೈಯಲ್ಲಿ ಹಿಟ್ಟನ್ನು ನೀಟ್ ಮಾಡಿದಾಗಲೇ ಆ ಟೆಕ್ಸ್ಚರು ನಮ್ಮ ಸ್ಕಿನ್ನಿಗೆ ಟಚ್ ಆಗಿ ಬ್ರೈನಿಗೆ ಗೊತ್ತಾಗುತ್ತೆ. ಈ ಟೆಕ್ಸ್ಚರ್ ಇರಬೇಕು, ಈ ಕ್ವಾಲಿಟಿ ಇರಬೇಕು. ಒಂದು ಚಪಾತಿ ಇರ್ಬೋದು, ಪರಾಟ ಇರ್ಬೋದು, ಓಕೆ, ಈ ಸಾಫ್ಟ್ನೆಸ್ ಇರ್ಬೋದು. ನೀವು ಕೈಯಿಂದ ಮಾಡಿಲ್ಲ ಅಂದರೆ ನೀವು ಹೆಂಗೆ ಫೀಲ್ ಆಗ್ತೀರಾ, ಮನೇಲಿ ಮಾಡಿದಾಗ ನಿಮ್ಗೆ ಗೊತ್ತಾಗಲ್ಲ ಅದು ಗಟ್ಟಿಯಾಗಿದೆಯೋ ಸಾಫ್ಟ್ ಆಗಿದೆಯೋ, ನಿಮಗೆ ಅರ್ಥ ಆಗಲ್ಲ. ವೆನ್ ಯು ನೀಡ್ ಇಟ್ ಫ್ರಮ್ ಯುವರ್ ಹ್ಯಾಂಡ್, ಈ ಪಾಮ್ಸಿಗೆ ಫೀಲ್ ಆಗುತ್ತೆ, ಎಸ್ ಇಟ್ ಇಸ್ ಬೌನ್ಸಿ ಅಂತ ಫೀಲ್ ಆಗುತ್ತೆ. ಆವಾಗ ನೀವು ಮನೇಲಿ ಮಾಡಿದಾಗ ಎಲ್ಲ ಬಂತು, ಇದು ಬಂದಿಲ್ಲ, ಇಲ್ಲ ಎಸ್ ಕರೆಕ್ಟಾಗಿ ಬಂದಿದೆ, ಅಷ್ಟೇ ಚೆನ್ನಾಗಿ ಬಂದಿದೆ ಅನ್ನೋದು ನಿಮಗೆ ಫೀಲ್ ಆಗುತ್ತೆ. ಸರ್ ನಮ್ಮಲ್ಲಿ ಹಾಬಿ ಕೋರ್ಸಸ್ ಇದೆ, ಓಕೆ, ಬಿಸ್ನೆಸ್ ಕೋರ್ಸಸ್ ಇದೆ, ಪ್ರೊಫೆಷನಲ್ ಇದೆ, ಡಿಪ್ಲೊಮಾ ಇದೆ, ಅಡ್ವಾನ್ಸ್ ಡಿಪ್ಲೊಮಾ ಇದೆ, ಮಾಸ್ಟರ್ ಕೋರ್ಸಸ್ ಇದೆ. ಹಾಬಿ ಕೋರ್ಸಸ್ ಅಂದರೆ ಮನೆ ಮಟ್ಟಿಗೆ ಜಸ್ಟ್ ನಿಮ್ಮ ಮಕ್ಕಳಿಗೆ, ಯಜಮಾನ್ರಿಗೆ, ಅಪ್ಪ ಅಮ್ಮ, ಅತ್ತೆ ಮಾವ, ಸೊ ಇವ್ರುಗಳಿಗೆ ಮಾಡಿಕೊಡುವಂತಹ ಜಸ್ಟ್ ಮನೆ ಮಟ್ಟಿಗೆ ಕಲಿಯುವಂತಹ ಕೋರ್ಸಸ್ಸು. ಇಲ್ಲ ನಾನು ಬೇಸಿಕ್ ಆಗಿ ಒಂದು ಸಣ್ಣದಾಗಿ ಮಾಡಬೇಕು ಅಂತ ಇದ್ರೆ ಬೇಸಿಕ್ ಬಿಸ್ನೆಸ್ ಕೋರ್ಸ್ ಅಂತ ಒಂದು ಕೋರ್ಸನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ತುಂಬ ಎಕನಾಮಿಕಲ್ ಪ್ರೈಸಲ್ಲಿ
ಸ್ವಲ್ಪ ಸ್ಟಾರ್ಟಪ್ ಮಾಡ್ಕೋಬೋದು. ಇಲ್ಲ ಮೇಡಮ್ ಸ್ವಲ್ಪ ಜಾಸ್ತಿನೇ ಕಲಿತೀನಿ ಅಂತ ಹೇಳಿದ್ರೆ ವಿ ಹ್ಯಾವ್ ಪ್ರೊಫೆಷನಲ್ ಇದೆ, ಡಿಪ್ಲೊಮೊ ಇದೆ, ಅಡ್ವಾನ್ಸ್ ಡಿಪ್ಲೊಮೊ ಇದೆ. ಈ ಥರ ಪ್ರತಿ ಒಂದು ಸ್ಟೇಜಲ್ಲೂ ಇದೆ. ಬೇಕಿಂಗಲ್ಲೂ ಇದೆ, ಕುಕ್ಕಿಂಗಲ್ಲೂ ಇದೆ. ಆ್ಯಂಡ್ ವಿ ಹ್ಯಾವ್ ಅ ಮಾಸ್ಟರ್ ಪೀಸ್ ಕಾಲ್ಡ್ ಕಲಿನರಿ ಕೋರ್ಸ್. ಕಲಿನರಿ ಕೋರ್ಸಲ್ಲಿ ಮಿನಿ ಕಲಿನರಿ ಇದೆ, ಅಡ್ವಾನ್ಸ್ ಕಲಿನರಿ ಇದೆ. ಸೊ ಅಡ್ವಾನ್ಸ್ ಕಲಿನರಿ ಅಂತ ಹೇಳಿದ್ರೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್, ಇಟಾಲಿಯನ್, ಮೆಕ್ಸಿಕನ್, ಬೇಕಿಂಗ್, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್, ಮಾಕ್ಟೇಲ್, ಟೇಬಲ್ ಮ್ಯಾನರ್ಸ್, ವೆಜಿಟೇಬಲ್ ಕಾರ್ವಿಂಗ್, ವಾಟ್ ನಾಟ್, ಏನು ಬರಲ್ಲ ನೀವೇನು ಕಲಿಯಲ್ಲ. ಸೊ ಎಲ್ಲ ಕಲಿತೀರ. ಇಟ್ಸ್ ಅ ಮಾಸ್ಟರ್ ಪೀಸ್ ಕೋರ್ಸ್. ಸೊ ಇದನ್ನ ಕಲಿತ್ರೆ ನಿಮಗೆ ತುಂಬ 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 ಡಿಮ್ಯಾಂಡ್ ಇರುತ್ತೆ. ಬೇಸಿಕ್ ಸ್ಟಾರ್ಟಿಂಗ್ ಸ್ಯಾಲರಿನೇ ಮಿನಿಮಮ್ 60,000 ಪ್ಲಸ್ ಅಕಾಮಿಡೇಷನು, 3 ಹೊತ್ತು ಫುಡ್ಡು ಪ್ಲಸ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಇನ್ಸೂರೆನ್ಸ್ ಸಹ ಮಾಡಿಸ್ತಾರೆ. ಯಾಕಂದ್ರೆ ಅಷ್ಟು ಡಿಮ್ಯಾಂಡ್ ಇರೋ ಕೋರ್ಸು. ನಿಮ್ಗೆಲ್ಲ ಬರುತ್ತೆ, ಏನು ಬರಲ್ಲ ಅಂತ ಏನಿರಲ್ಲ. ಸೊ ಎಲ್ಲ ಬರುತ್ತೆ. ಈ ಥರ ಮಾಸ್ಟರ್ ಪೀಸ್ ಕೋರ್ಸು ತುಂಬ ಕಮ್ಮಿ. ಸೊ ನಮ್ಮಲ್ಲಿ ಇನ್ ಡೀಟೇಲ್ ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀವಿ. ಸೊ ಇದಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಚಲೋ ಇದೆ ಸರ್ ಎಕ್ಸ್ಪೀರಿಯನ್ಸ್. ಕಷ್ಟ ಇದೆ, ಜಗ್ಗಿ ಕಷ್ಟ ಇದೆ ಸರ್ ಇದು ಮಾಡೋದು. ಆಚೆ ಕಡೆಯಿಂದ ಈಸಿ ತೆಗಿರಿ ಎಲ್ಲ 1,500 ರೂಪಾಯಿ ತೆಗಿರಿ. ಅಯ್ಯೋ ಮೊದಲೇ ಹೇಳಿದ್ರೆ ಚೇಂಜ್ ಆಗ್ತಾ ಇದ್ನಲ್ರಿ. ಗೂಗಲ್ ಪೇ ಮಾಡ್ಕೊತೀವಿ. ಅಡ್ವಾನ್ಸ್ ಆಗಿದ್ದಾರೆ ಮೇಡಮ್ ಅಂತ. ಮ್ಯಾಮ್ ಇವಾಗ ಯಾರ ಬರ್ಡೇ ಮಾಡೋದು ಸರ್? ನಮ್ಮೆಲ್ಲ ಎಲ್ಲರೂ ಇಷ್ಟೊಂದು ಮಂದಿ ಒಂದೇ ದಿವಸ ಹುಟ್ಟಿದಾರಾ? ಓಕೆ, ಹಾಗೆ ಸುಮ್ಮನೆ ಅಲ್ವಾ? ಓಕೆ, ಈಗ ನಿಮ್ಮ ಇದರಲ್ಲಿ ಪ್ರತಿ ದಿವಸ ಒಂದು ಬರ್ಡೇ ಆದಂಗೆ ಆಗ್ತಾ ಇರತ್ತೆ ಆಗಿದ್ರೆ? ಎಸ್ ಪ್ರತಿದಿನ ಒಂದಲ್ಲ, ಒಂದು 5-6 ಬರ್ಡೇಸ್ ಆಗ್ತಾ ಇರುತ್ತೆ. ಕೆಲವರು ಹಿಂಗ್ ಕಲಿತಾರೆ, ಕೆಲವರು ನಿಧಾನವಾಗಿ ಹೋಗ್ತಾರೆ. ಸೊ ವಿ ಡೋಂಟ್ ಚಾರ್ಜ್ ಫಾರ್ ದ ಡೇ, ವಿ ಚಾರ್ಜ್ ಫಾರ್ ದ ಕೋರ್ಸ್. ನೀವು ನಿಧಾನವಾಗಾದ್ರೂ ಕಲೀರಿ, ಬೇಗ ಆದ್ರೂ ಕಲೀರಿ. ವಿ ಮೇಕ್ ಶೋರ್ ಯು ಲರ್ನ್ ಪ್ರಾಪರ್ಲಿ. ಓಕೆ, ಈಗ ಹಾಗಿದ್ರೆ 2 ತಿಂಗಳಂದ್ರೆ ಎಕ್ಸಾಕ್ಟ್ 2 ತಿಂಗಳಿಗೆ ಎಷ್ಟು ಕಲಿತೀರೋ ಅಷ್ಟೇ, ಆಮೇಲೆ ಒಂದು ದಿವಸ ಎಕ್ಸ್ಟ್ರಾ ಕಲಿಸದೇ ಇರೋದು ಈ ಥರ ಏನಿಲ್ಲ? ಆ ಥರ ಇಲ್ಲ. ನೀವು ಇನ್ನೊಂದು ತಿಂಗಳು ಎಕ್ಸ್ಟ್ರಾ ತಗೊಂಡ್ರು ಚಾರ್ಜಸ್ ಅಷ್ಟೇ ಇರುತ್ತೆ. ವಿ ಮೇಕ್ ಶೋರ್ ಯು ಲರ್ನ್ ಪ್ರಾಪರ್ಲಿ. ಓಕೆ, ನೈಸ್. ಫ್ರೀ ಮತ್ತು ದೊಡ್ಡ ಪೀಸೆ ಎದ್ಬಿಟ್ರು ನೋಡಿ. ಎಲ್ಲರಿಗೂ ಫ್ರೀ 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 ಕ್ಲಾಸ್ ಬಂದವ್ರಿಗೆಲ್ಲ ಫ್ರೀ ಫ್ರೀ ಫ್ರೀ. ಈಗ ನೆಕ್ಸ್ಟ್ ಈ ಮ್ಯಾಮ್ಗೆ ಈಗ ನಮ್ಮ ಹೆಸರನ್ನ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇದ್ದೆ. ಹಸಿದಿದೆ ಅಂತ ಹೇಳ್ತಿದ್ದೀರಾ? ಇನ್ಫ್ಯಾಕ್ಟ್ ಏನಂದರೆ ಇವರು ಇಲ್ಲಿ ಈ ಒಂದು ಗ್ರೈಂಡರ್ ಥರ ಇರುವಂಥ ಒಂದು ಮಷೀನಲ್ಲಿ ರೆಡಿ ಮಾಡ್ತಾಯಿದ್ರು. ನಾನೇ ಅವಾಗ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಅಂದ್ಬಿಟ್ಟು ನೆಕ್ಕಿ ನೋಡಿದ್ದೆ. ಎಂಥ ಸಖತ್ತಾಗಿತ್ತು ವೆನಿಲಾ ಫ್ಲೇವರ್ ಅಂದರೆ. ಇವಾಗ ಇದು ಫೈನಲ್ ಔಟ್ಪುಟ್ಟಿಗೆ ಬಳಸಿದ್ದಾರೆ ಸೇಮ್ ಒಂದು ಪೇಸ್ಟ್ರಿನ. ನೋಡೋಣ ಇವಾಗ ಹೇಗಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಮಾತ್ರ. ಬಾಯಲ್ಲಿ ಇಟ್ಟಂಗೆ ಹಾಗೆ ಕರಗ್ತಾ ಇದೆ. ಮತ್ತು ಇನ್ನೊಂದಂದರೆ ಶುಗರ್ ಕೂಡ ಎಕ್ಸಾಕ್ಟ್ ಎಷ್ಟು ಬೇಕೋ ಅದಕ್ಕೆ ಸ್ವೀಟ್ನೆಸ್ಸು ಅದನ್ನು ಎಕ್ಸಾಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ. ಅಮೇಝಿಂಗ್ ಆಗಿದೆ ಮಾತ್ರ. ಮೇಲಿಂದ ಟಾಪಿಂದ ಎಂಡೋರಿಗೂ ಕೂಡ ಒಂದೇ ಸೇಮ್ ಒಂದು ಫ್ಲೇವರ್ ಅನಿಸ್ತಾ ಇದೆ. ಎಲ್ಲೂ ಕೂಡ ಇದೊಂದು ಸಪ್ರೇಟಾಗಿ ತಿಂತಾ ಇದ್ದೀನಿ ಅಂತ ಅನಿಸೋದೇ ಇಲ್ಲ. ಒಳ್ಳೆ ಮಿಕ್ಸ್ ಮಾತ್ರ ಸಖತ್ತಾಗಿದೆ. ಆ್ಯಂಡ್ ಇದು ಜಸ್ಟ್ ಮೇಡ್ ನಾವು, ಜಸ್ಟ್ ಫ್ರೆಶ್. ನಿಮ್ಗೆ ಈ ಥರ ತಿನ್ನಬೇಕು ಅಂದರೆ 99% ಎಲ್ಲೂ ಸಿಗಲ್ಲ. ನೀವು ಮನೇಲಿ ಮಾಡಿಕೊಂಡ್ರೆ ಮಾತ್ರ ಸಿಗುತ್ತೆ. ಸೊ ಇವಾಗೆ ಮಾಡಿ, ಇವಾಗ ಐಸಿಂಗ್ ಮಾಡಿ ಇವಾಗಲೇ ತಿಂತಿದ್ದೀವಿ. ಇಷ್ಟು ಫ್ರೆಶ್ ಆಗಿ ನೀವು ಹೇಳಿ ಎಲ್ಲಿ ಸಿಗತ್ತೆ ಅಂತ. ನಿಜ. ಈ ಮತ್ತೆ ಇನ್ನೊಂದು ಪೀಸ್ ಸಿಗ್ಬೋದಾ? ನಾನು ಇಲ್ಲಿ ಕೇಕ್ಸ್ ಅಂತ ಪ್ರೊಫೆಷ್ನಲ್ ಕೋರ್ಸ್ ಮಾಡ್ತಾ ಇದ್ದೀನಿ ಇವಾಗ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಹಾಂ, ಲೈಕ್ ನಾವು ಕಪ್ ಕೇಕ್ಸ್, ಬ್ರೌನೀಸ್, ಡೋನಟ್ಸ್ ಮತ್ತು ಪೇಸ್ಟ್ರೀಸ್, ಬ್ರೆಡ್ಸ್ ಎಲ್ಲ ಹೇಳ್ಕೊಡ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ತುಂಬ ರುಚಿಯಾಗಿದೆ ಎಲ್ಲ ರೆಸಿಪೀಸು. ಮತ್ತು ನಾನು ತುಂಬ ಪೇಷನ್ಸ್ ಜೊತೆ ತುಂಬ ಮೆಥಾಡಿಕಲ್ ಆಗಿ ಹೇಳ್ಕೊಡ್ತಾರೆ. ಸೊ ವಿ ಆರ್ ನಾಟ್ ಡಿಪೆಂಡ್ ಆನ್ ದ ಥರ್ಡ್ ಪಾರ್ಟಿ ಮೇಲೆ ಡಿಪೆಂಡ್ ಆಗಿ ನಮ್ಮ ಸಂಸ್ಥೆ ನಡೆಸ್ತಿಲ್ಲ. ಸೊ ಐ ಆಮ್ ದ ಫೌಂಡರ್ ಆ್ಯಂಡ್ ಐ ಟೋಲ್ಡ್ ಐ ಆಮ್ ದ ಶೆಫ್. ನಾನು ಸಾಕಷ್ಟು ಕೋರ್ಸ್ ಸಿಂಗಪೂರ್, ಮಲೇಷಿಯಾ, US ಅಲ್ಲೆಲ್ಲ ಕಲ್ತಿದ್ದೀನಿ. ಆ್ಯಂಡ್ ಐ ಹ್ಯಾವ್ ಡನ್ ದ ಕೋರ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್. ಅಲ್ಲಿ ಕೋರ್ಸನ್ನು ಮಾಡಿ ಐ ಹ್ಯಾವ್ ಅಥೆಂಟಿಕೇಶನ್ ಸರ್ಟಿಫಿಕೇಟ್ ಇದೆ, ನನ್ನ ಕ್ಯಾಬಿನಲ್ಲೇ ಇರುತ್ತೆ. ಸೊ ಐ ಆಮ್ ದ ಟ್ರೈನಿ ಫಾರ್ ಆಲ್ ಓವರ್ ಇಂಡಿಯಾ. ಅಥೆಂಟಿಕೇಶನ್ ಆಗಿರೋ ಟ್ರೈನಿ. ಇಟ್ಸ್ ನಾಟ್ ಏನೋ ಕೋರ್ಸ್ ಮಾಡಿದಾರಪ್ಪ ಹೇಳ್ಕೊಡ್ತಿದ್ದಾರೆ, ಅಲ್ಲ. ಸೊ ಐ ಹ್ಯಾವ್ ಲೀಗಲಿ ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, ನಾನು ಟ್ರೈನಿಂಗನ್ನು ಕೊಡಬಹುದು ಅಂತ.